ನಗರದ ಕಾಂಗ್ರೆಸ್ ಕಚೇರಿಯಲ್ಲಿ ಇಂದು ವಿಧಾನ ಪರಿಷತ್ ಮಾಜಿ ಸಭಾಪತಿ ಡೇವಿಡ್ ಸಿಮಿಯೋನ್ ಅವರ ನಿಧನ ಹಿನ್ನೆಲೆ ಕಾಂಗ್ರೆಸ್ ಮುಖಂಡರು ಶ್ರದ್ಧಾಂಜಲಿ ಸಲ್ಲಿಸಿದರು. ಜಿಲ್ಲಾ ಕಾಂಗ್ರೆಸ್ ಕಮಿಟಿ ವತಿಯಿಂದ ನಗರದ ಕಾಂಗ್ರೆಸ್ ಕಚೇರಿಯಲ್ಲಿ ದಿವಂಗತರಾದ ವಿಧಾನ ಪರಿಷತ್ ಮಾಜಿ ಸಭಾಪತಿ ಡೇವಿಡ್ ಸಿಮಿಯೋನ್ ಅವರ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಿ ಮೌನಾಚರಣೆ ನೆರವೇರಿಸುವ ಮೂಲಕ ಅಗಲಿದ ನಾಯಕನಿಗೆ ಕಾಂಗ್ರೆಸ್ ಮುಖಂಡರು ಸಂತಾಪ ವ್ಯಕ್ತಪಡಿಸಿದರು. ಈ ವೇಳೆ ಮಾತನಾಡಿದ ಕಾಂಗ್ರೆಸ್ ಮುಖಂಡ ಮಹಾಂತಪ್ಪ ಸಂಗಾವಿ ಅವರು, ಡೇವಿಡ್ ಸಿಮಿಯೋನ್ ಅವರು ವಿಧಾನ ಪರಿಷತ್ ಸಭಾಪತಿಯಾಗಿ ಅನೇಕ ಜನಪರ ಕಾರ್ಯಗಳನ್ನು ಮಾಡಿದ್ದಾರೆ. ಅವರ ಅಗಲಿಕೆ ನಿಜಕ್ಕೂ ನೋವುಂಟು ಮಾಡಿದೆ. ಬಳಿಕ ಮಾತನಾಡಿದ ರಾಜಗೋಪಾಲ್ ರೆಡ್ಡಿ ಅವರು, ಡೇವಿಡ್ ಸಿಮಿಯೋನ್ ಸಾವು ಕಾಂಗ್ರೆಸ್ ಪಕ್ಷ ಹಾಗೂ ರಾಜ್ಯಕ್ಕೆ ತುಂಬಲಾಗದ ನಷ್ಟ. ದೇವರು ಅವರ ಆತ್ಮಕ್ಕೆ ಶಾಂತಿ ನೀಡಲಿ, ಅವರ ಕುಟುಂಬಕ್ಕೆ ದುಃಖ ಭರಿಸುವ ಶಕ್ತಿ ಕರುಣಿಸಲಿ ಎಂದು ಪ್ರಾರ್ಥಿಸಿದರು. ಮಾಜಿ ವಿಧಾನ ಪರಿಷತ್ನ ಸಭಾಧ್ಯಕ್ಷರು ಆದಂಥ ದಿವಂಗತ ಡೇವಿಡ್ ಸ್ವಾಮೀಜಿಯವರು ನಿನ್ನೆ 10ನೇ ತಾರೀಕು ಜೂನ್ 2025 ಮಣಿಪಾಲ್ ಆಸ್ಪತ್ರೆಯಲ್ಲಿ ಇವತ್ತು ನಮ್ಮನ್ನು ಅಗಲಿದ್ದಾರೆ. ಒಬ್ಬ ಬಹಳ ನಾಯಕ, ಕರ್ನಾಟಕದ ಈ ಗುಲ್ಬರ್ಗ ಜಿಲ್ಲೆಯ ಯಾದಗಿರಿ ತಾಲೂಕಿನಲ್ಲಿ ಹುಟ್ಟಿದರವರು. ಮೊದಲನೇ ಭಾಳಷ್ಟು ಹೋರಾಟದಲ್ಲಿ ಬಂದಂಥ ಒಬ್ಬ ನಾಯಕ, ಮುಸ್ತದಿ. JDSನಲ್ಲಿ ಇದ್ದುಕೊಂಡು ಸಾಕಷ್ಟು ಹುದ್ದೆಗಳನ್ನು ಅಲಂಕರಿಸಿ ಪರಿಷತ್ನ ಸಭಾಧ್ಯಕ್ಷರಾಗಿ ಸೇವೆ ಸಲ್ಲಿಸಿ ಗುಲ್ಬರ್ಗ ಜಿಲ್ಲೆಯ ಇಡೀ ಜನಾಂಗಕ್ಕೆ ಅವರು ಎಲ್ಲ ಸಮಾಜದವರನ್ನು ಬಹಳ ಒಂದು ಆತ್ಮೀಯದಿಂದ ಗೌರವದಿಂದ ನೋಡ್ಕೊಂಡು ಹೋಗ್ತಿದ್ರು. ನಮಗೆ ಹಿರಿಯರು, ನಮಗೆ ಭಾಳ, ನಾನು ಸುಮಾರು 35 ವರ್ಷ ಕಾಂಗ್ರೆಸ್ನಲ್ಲಿದ್ದರು. ನಾವು 89ರಲ್ಲಿ ನಾವು JP ಸದಸ್ಯರಾದಾಗ ಅವರು ಸಹ ಏನಪ್ಪ ಅಂದ್ರೆ ನಮ್ಮ ಹಿರಿಯರಾಗಿ ಭಾಳ ಆತ್ಮೀಯ ಎಲ್ಲರ ಜೊತೆಯಲ್ಲಿ ಈ ಇಡೀ ಗುಲ್ಬರ್ಗದಲ್ಲಿ ಅವರು ಭಾಳ ಆದರ್ಶ ವ್ಯಕ್ತಿಯಾಗಿ ಅವರು ಒಬ್ಬ ಸಭಾಧ್ಯಕ್ಷ ಅಂತಲ್ಲ, ಸಾಮಾನ್ಯ ಕಾರ್ಯಕರ್ತರಂತೆ ಎಲ್ಲರ ಜೊತೆಯಲ್ಲಿ ಹೊಂದ್ಕೊಂಡು ಹೋಗ್ತಕ್ಕಂಥ ಮಹಾನ್ ನಾಯಕ ಡೇವಿಡ್ ಸ್ವಾಮೀನ್ ಅವರು ನಮ್ಮನ್ನು ಅಗಲಿದ್ದಾರೆ. ಅವರ ಅಂತ್ಯಕ್ರಿಯೆಯನ್ನು ನಾಳೆ ಬೆಳಗ್ಗೆ ವಿದ್ಯಾಲಯದಲ್ಲಿ ಇಡಲಾಗುತ್ತದೆ. ಅಲ್ಲಿ ಎಲ್ಲ ದರ್ಶನ ಪಡೆದುಕೊಳ್ಳುತ್ತಾರೆ. 10/5/2025 ನಮ್ಮ ನೆಚ್ಚಿನ ನಾಯಕರು, ಮಾಜಿ ವಿಧಾನ ಪರಿಷತ್ನ ಸಭಾಧ್ಯಕ್ಷರು ಆಗಿದ್ದಂಥ ಸನ್ಮಾನ್ಯ ದಿವಂಗತ ಡೇವಿಡ್ ಸಿಮಿಯೋನ್ ಅವರು ನಮ್ಮನ್ನಗಲಿ ಇಹಲೋಕದ ಯಾತ್ರೆಯಲ್ಲಿದ್ದಾರೆ. ಬಹಳ ಒಂದು ದುಃಖದ ಈ ಸಮಯ. ನಮ್ಮ ಕಾಂಗ್ರೆಸ್ ಪಕ್ಷದ ಒಬ್ಬ ಆಸ್ತಿಯಾಗಿದ್ದರು ಅವರು. ಡೇವಿಡ್ ಸಿಮಿಯೋನ್ ಸಾಹೇಬರು ಅಂತಂದ್ರೆ ಸರಳ ಸಜ್ಜನಿಕೆಯ ವ್ಯಕ್ತಿ. ಅವರ ವ್ಯಕ್ತಿತ್ವ ಅಂತಂದ್ರೆ ಏನು ಪ್ರತಿಯೊಬ್ಬ ಸಣ್ಣ ಮಗುವಿಗೂ ಒಂದು ಒಳ್ಳೆಯ ರೀತಿಯಿಂದ ಮಾತಾಡುವಂಥ ಒಂದು ವ್ಯಕ್ತಿತ್ವ ಅವ್ರದ್ದಾಗಿತ್ತು. ಒಂದು ಸಣ್ಣ ವಿಷಯ ಹೇಳ್ಬೇಕಂದ್ರೆ, ನಾವು ಪಾಲಿಟಿಕ್ಸ್ನಾಗೆ ಇರಲಿಲ್ಲ ಅವಾಗ. ಅವರು ಇದ್ದಾಗ, ಅವರು ಸ್ಪೀಕರ್ ಆಗಿದ್ದಾಗ ಸುಮ್ಮನೆ ಹೊರಗಿನ ಒಳಗೆ ಎಂಟ್ರ್ ಆಗ್ಬೇಕಂತ ಮಾಡ್ಲಿಕ್ಕತ್ತಿದ್ದೆವು ನಾವು. ನಮಗೆ ಅವ್ರ ಪರಿಚಯನೇ ಇರಲಿಲ್ಲ. ಆದರೆ ಅವ್ರಿಗೆ ನಾವು ಈಗಲೂ ನೆನೆಸ್ತೀವಿ. ಏನು ಒಳಗೆ ಹೋಗ್ಬೇಕಾಗ್ಯದ, ನಡ್ರಿ ನಾ ಕರ್ಕೊಂಡು ಹೋಗ್ತೀನಿ ಅನ್ನುವಂಥ ಒಂದು ಸರಳ, ಯಾರೇ ಸಿಗಲಿ ಎಲ್ಲರಿಗೂ ಒಂದು ಒಳ್ಳೆಯ ರೀತಿಯಿಂದ ಮಾತನಾಡುವಂಥ ಒಂದು ವ್ಯಕ್ತಿ. ಈ ಒಂದು ಅಗಲಿಕೆಯ ದುಃಖ ಅವರ ಕುಟುಂಬದ ಸದಸ್ಯರಿಗೆ ಬಹಳ ಭರಿಸಲಾರದ ನೋವಾಗಿರ್ತದೆ. ಈ ನೋವನ್ನು ತುಂಬುವ ಶಕ್ತಿ ದೇವರು ಅವರಿಗೆ ಕೊಡಲಿ. ಡೇವಿಡ್ ಸಿಮಿಯೋನ್ ಸಾಹೇಬರ ಒಂದು ಆತ್ಮಕ್ಕೆ ಶಾಂತಿ ಸಿಗಲೆಂದು ಇವತ್ತಿನ ದಿವಸ ನಮ್ಮ ಕಾಂಗ್ರೆಸ್ ಪಕ್ಷದಲ್ಲಿ ಹಮ್ಮಿಕೊಂಡಿರುವಂಥ ಶಾಂತಿ ಸಭೆಯಲ್ಲಿ ಈ ಸಂದರ್ಭದಲ್ಲಿ ಮುಖಂಡರಾದ ಸಂಧ್ಯಾ ರಾಜು, ಧರ್ಮರಾಜ್ ಹೇರೂರ್, ಈರಣ್ಣ ಝಳಕಿ, ಶಫೀಕ್ ಅಹಮದ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು.